ಅವು ಇಬ್ಬರು ಅವ್ರವ್ರ ಅಡ್ಜಸ್ಟ್ಮೆಂಟಲ್ಲಿ ಇಬ್ಬರು ಕುರುಗಳೇ ಆಗ್ಲತ್ತವ. ಹಾಂ, ಅವ್ರು ನೋಡಿ, ಇದು ಒಪ್ಪಂದ ಏನಿದೆ ಅವರವರ ಅಸ್ತಿತ್ವಕ್ಕೆ. ನೀವು ಹೇಳಿದ್ರಲ್ಲ ಸರ್, ಮೋದಿಯವರ ಸುನಾಮಿ ಇದೆ ಅಂದರೆ ಮತ್ತೆ ಏನಕ್ಕೆ ಬೇಕು ಮೈತ್ರಿ ಅವರಿಗೆ? ಮೋದಿಯವರ ಸುನಾಮಿ ಇದೆ, ಬಿ ಜೆ ಪಿಯವರ ಗಾಳಿ ಇದೆ ಅಂದರೆ ಯಾಕೆ ಮೈತ್ರಿ ಮಾಡಿಕೊಂಡ್ರು? ತಮಿಳ್ನಾಡಿನಲ್ಲಿ ಯಾಕೆ ಮೈತ್ರಿ ಮಾಡಿಕೊಂಡ್ರು? ಆಂಧ್ರದಲ್ಲಿ ಯಾಕೆ ಮೈತ್ರಿ ಮಾಡಿಕೊಂಡ್ರು? ತೆಲಂಗಾಣನಲ್ಲಿ ಯಾಕೆ ಮೈತ್ರಿ ಮಾಡಿಕೊಂಡ್ರು? ಮಹಾರಾಷ್ಟ್ರದಲ್ಲಿ ಯಾಕೆ ಮೈತ್ರಿ ಮಾಡಿಕೊಂಡ್ರು? ಎಲ್ಲಿದೆ ರೀ ದಕ್ಷಿಣ ಭಾರತದಲ್ಲಿ ಅವ್ರ ಸುನಾಮಿ? ಈಗ ಇವ್ರ ಮೋಸ್ಟ್ ಪವರ್ಫುಲ್ ಪಾರ್ಟಿ ಅಲ್ಲಪ್ಪ, ಯಾಕೆ ಮತ್ತು ಮೈತ್ರಿ ಯಾಕೆ ಬೇಕು? ಇವರು ಸ್ವಂತ ಬಲದ ಮೇಲೆ ಗೆಲ್ಲಿ. ಇನ್ನೂ ಕೂಡ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿಯವರ ಸ್ಥಳೀಯ ಮುಖಂಡರ ನಾಯಕತ್ವ ಒಪ್ತಾ ಇಲ್ಲ. ಬಿ ಜೆ ಪಿಯವರು ಇವರು ಬಂದಾಗೆಲ್ಲ ಶ್ಯಾಡೋ ಸಿ ಎಮ್, ಸೂಪರ್ ಸಿ ಎಮ್ ಅಂತ ಹೇಳ್ಬಿಟ್ಟು ಹೋಗ್ತಾರಲ್ಲ, ನಮ್ಮದ್ರಲ್ಲಿ ಭಾಳ ಸ್ಪಷ್ಟವಾದಂಥ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಿದ್ದೇವೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ, PCC ಅಧ್ಯಕ್ಷರು, ಈ ಜೋಡಿ ಲೀಡರ್ಶಿಪ್ನಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೇವೆ. ಮೋದಿ ಸುನಾಮಿ ಅಂತ ನೀವು ಹೇಳ್ತಿರಲ್ಲ, ಬಿ ಜೆ ಪಿನಲ್ಲಿ ವಿಜಯೇಂದ್ರ ಅವರ ನಾಯಕತ್ವಕ್ಕೆ ಒಪ್ಪಿದ್ದಾರಾ ಬಿ ಜೆ ಪಿಯವರು? ಇಲ್ಲ. ಇದು ನಾನು ಹೇಳ್ತಾ ಇಲ್ಲ, ಬಿ ಜೆ ಪಿಯವ್ರು ಹೇಳ್ತಾ ಇರೋದು. ಅಶೋಕ್ ಅವ್ರ ನಾಯಕತ್ವಕ್ಕೆ ಒಪ್ಪಿದ್ದಾರಾ? ಇಲ್ಲ. ಅರವಿಂದ್ ಬೆಲ್ಲದ ನಾಯಕತ್ವಕ್ಕೆ ಒಪ್ಪಿದ್ದಾರಾ? ಇಲ್ಲ. ಎಲ್ಲರೂ ಆಟಕ್ಕುಂಟು, ಲೆಕ್ಕಕ್ಕಿಲ್ಲ. ಇನ್ನೂ ಕೂಡ ಬಿ ಎಲ್ ಸಂತೋಷ್ ಅವರು ಮತ್ತು BSY ಬಡದಾಟ ಇನ್ನೂ ನಡೆದಿದೆ. ಅದಕ್ಕೆ ನೀವೇ ನೋಡ್ತಾ ಇದ್ರಲ್ಲ, ಇದೆಲ್ಲ ಗೋ ಬ್ಯಾಕು, ಕಮ್ ಬ್ಯಾಕು, ಇವೆಲ್ಲ ಅಭಿಯಾನ ನಡೀತಾ ಇರೋದು ಅವ್ರ ಒಳ ಜಾಗದಲ್ಲಿ. ಎಲ್ರಿ ಮೋದಿ ಸುನಾಮಿ ಎಲ್ಲಿದೆ? ತೋರಿಸ್ಬಿಡಿ ನನಗೆ. ನಾನು ಹೇಳ್ದಂಗೆ ಮೋದಿಯವರ ಗ್ಯಾರಂಟಿ TV ನಲ್ಲಿ, ನಮ್ಮ ಗ್ಯಾರಂಟಿ ಕೈಯಲ್ಲಿ. ಜನರು ಆಶೀರ್ವಾದ ಮಾಡ್ತಾರೆ.